ಸಂಪತ್ತು ಸಮೃದ್ಧಿಗಾಗಿ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ವ್ರತ. ಥರ್ಡ್ ಐ ಕರ್ನಾಟಕ 09 ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನನ್ನು ಬಳಸಿ. ಮಾರ್ಗಶಿರ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಶುಕ್ರವಾರವನ್ನು ಲಕ್ಷ್ಮೀ ಪೂಜೆಯ ದಿನವೆಂದು ಪರಿಗಣಿಸಲಾಗುತ್ತದೆ. ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಶುಭ. ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು, ಆಶೀರ್ವಾದ ಪಡೆಯಲು ಭಕ್ತರು ಈ ವ್ರತವನ್ನು, ಉಪವಾಸವನ್ನು ಆಚರಿಸುತ್ತಾರೆ. ಇಡೀ ಮಾಸದಲ್ಲಿ ತುಳಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಥವಾ ಈ ತಿಂಗಳು ಪ್ರತಿ ಗುರುವಾರದಂದು ಒಟ್ಟಿಗೆ ಸೇರಿ ಅನ್ನದಾನ ಮಾಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಸಂಪತ್ತಿನ ಸ್ಥಿರತೆ ಉಳಿಯುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಈ ಅವಧಿಯಲ್ಲಿ ಮಹಾಲಕ್ಷ್ಮಿಯು ಎಲ್ಲ 8 ಅಷ್ಟಲಕ್ಷ್ಮಿ ರೂಪಗಳನ್ನು ಪೂಜಿಸಲಾಗುತ್ತದೆ. ಪುರಾಣದ ಪ್ರಕಾರ ಪಾಂಡವರ ಹಿರಿಯರ ಧರ್ಮರಾಜ ಯುಧಿಷ್ಠಿರನು ಜೂಜಿನಲ್ಲಿ ಕಳೆದುಕೊಂಡಿರುವ ರಾಜ್ಯವನ್ನು ಮತ್ತು ಇತರ ಸಂಪತ್ತನ್ನು ಹೇಗೆ ಮರಳಿ ಪಡೆಯಬಹುದು ಎಂದು ಶ್ರೀಕೃಷ್ಣನನ್ನು ಕೇಳಲು, ಕೃಷ್ಣನು ಹಣ, ಒಳ್ಳೆಯತನದ, ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟ ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ನಷ್ಟವನ್ನು ಮರಳಿ ಪಡೆಯಲು ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಸಲಹೆ ನೀಡಿದರು. ಈ ವ್ರತವನ್ನು ಪರಿಶುದ್ಧತೆಯಿಂದ ಆಚರಿಸುವ ಭಕ್ತರು ಬಯಸಿದ್ದನ್ನು ಪಡೆಯಲು ಮಹಾಲಕ್ಷ್ಮಿಯು ಅನುಗ್ರಹಿಸುತ್ತಾರೆ ಎಂದು ಹೇಳಿದನು. ಮಾರ್ಗಶಿರ ಮಾಸದ ಗುರುವಾರದಂದು ತಾಯಿ ಲಕ್ಷ್ಮಿಯ ಪಾದಗಳನ್ನು ಕುಂಕುಮದ ನೀರಿನಿಂದ ಚಿತ್ರಿಸಿ ಆಕೆಯನ್ನು ಪೂಜಿಸಲಾಗುತ್ತದೆ. ಇದರರ್ಥ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುವುದಾಗಿ. ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಿಂಹಾಸನವನ್ನು ಅಥವಾ ಪೀಠವನ್ನು ಮಾವು, ನೆಲ್ಲಿಕಾಯಿ ಮತ್ತು ಭತ್ತದ ಗದಿರಿನಿಂದ ಅಲಂಕರಿಸಿ, ಕಲಶವನ್ನು ಸ್ಥಾಪಿಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಅವಳಿಗೆ ವಿಶೇಷ ಭಕ್ಷ್ಯಗಳನ್ನು ಅರ್ಪಿಸುತ್ತಾರೆ. ಸ್ಮಾಲ್ ಮೋಟಿವೇಶನ್ ವರ್ಡ್ಸ್. ಶಿಖರವನ್ನು ಏರಬೇಕು ಎಂದರೆ ಇಲ್ಲಿ ಯಾರೂ ಸರಿಯಾದ ದಾರಿಯನ್ನು ತೋರಿಸುವುದಿಲ್ಲ. ಜ್ಞಾನದಿಂದ ನಾವೇ ಕಂಡುಕೊಳ್ಳಬೇಕು ಅಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.